ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಇವತ್ತಿನ ವಿಡಿಯೋದಲ್ಲೂ ಕೂಡ ಒಂದು ಹೆಲ್ದಿ ರೆಸಿಪಿ ಇದೆ. ಹಾಗೆಯೇ ನಂದು ಸೋಮವಾರದ ವ್ಲಾಗ್ ಇದು. ನಿಮಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಏನಪ್ಪ ಅದು ಅಂದರೆ ಹಳೆಯ ಕಾಲದ ಹಾಗಲಕಾಯಿ ಗೊಜ್ಜು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಅಮ್ಮ ಅಜ್ಜಿ ಎಲ್ಲ ಇದೇ ರೀತಿ ಮಾಡ್ತಾಯಿದ್ದು. ಇವತ್ತು ನನಗೋಸ್ಕರ ಮೀಲ್ ರೆಡಿ ಮಾಡ್ಕೊಳ್ತಿದ್ದೀನಿ. ಅದಕ್ಕೋಸ್ಕರ ಹಾಗಲಕಾಯಿ ಗೊಜ್ಜು ಮಾಡ್ಕೊಳ್ತೀನಿ. ಹಾಗೆ ಸಿಂಗಲಾಗಿ ಒಂದು ಮುದ್ದೆ ಯಾವ ರೀತಿ ಮಾಡೋದು ಅಂತ ಕೂಡ ಇದೇ ವ್ಲಾಗಲ್ಲಿ ಹಾಕಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ನೋಡ್ಕೊಂಬರೋಣ. ನಾನಿಲ್ಲಿ ಸೋಮವಾರ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೆ. 4 ಗಂಟೆಗೆ ಎದ್ರೂ ಬೆಳಗ್ಗೆ ಲೇಟ್ ಆಗೇ ಹೋಯಿತು. ಮಕ್ಕಳಿಗೆ ಅಷ್ಟು ಕೆಲಸ ಇರ್ತೈತೆ. ಭಾನುವಾರನೇ ಎಲ್ಲ ಕೆಲಸ ಮಾಡ್ಕೊಂಡಿರ್ತೀನಿ. ಮಲ್ಗೋಕ್ಕೆ ಮುಂಚೆನೇ ಎಲ್ಲ ಮಾಡಿಬಿಟ್ಟಿರ್ತೀನಿ. ಅಂದರೆ ಸಂಜೆ ಎಲ್ಲ ಮಾಡಿದ್ದೆ, ಆದರೂ ಮಕ್ಕಳು ಇರ್ತಾರಲ್ಲ ಫುಲ್ಲು ಮಲಗೋಷ್ಟರೊಳಗಡೆ ಗಲೀಜು ಮಾಡಿಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಅದೇ ಮನೆಯೆಲ್ಲ ಒರೆಸ್ಬಿಟ್ಟಿದ್ದೀನಿ. ಬರೀ ಕಸ ಮಾತ್ರ ಗುಡಿಸ್ಕೊಳ್ಳೋಕ್ಕೇ 6 ಗಂಟೆ ಆಗೋಯ್ತು. ಫುಲ್ 2 ಫ್ಲೋರೂ ಗುಡಿಸ್ಕೊಂಡು ಬಂದು ಮತ್ತೆ ಹೊರಗಡೆ ಕಾಂಪೌಂಡು ಎಲ್ಲ ಗುಡಿಸ್ಕೊಂಡು ತೊಳ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೋಬೇಕಲ್ಲ. ಅದಕ್ಕೋಸ್ಕರ 1 ಅವರ್ ಮುಂಚೆ ಎದ್ದಿದ್ದೆ, ಆದ್ರೂ ಆಗಲಿಲ್ಲ. ಅದಕ್ಕೆ ಮಕ್ಕಳಿಗೆ ಸಿಂಪಲ್ಲಾಗಿ ಇದು ಬ್ರೇಕ್ಫಾಸ್ಟ್ ಮಾಡಿ ಕಳಿಸ್ಬಿಟ್ಟೆ. ನೋಡಿ ಮನೆಯೆಲ್ಲ ಕಸ ಗುಡಿಸ್ಕೊಂಬರೋಷ್ಟೊತ್ತಿಗೆ 5 ಗಂಟೆ ಆಗೋಯ್ತು. 5 ಗಂಟೆ ಆದಮೇಲೆ ಮತ್ತೆ ಹೊರಗಡೆ ಹೋಗ್ತಿದ್ದೀನಿ. ನೋಡ್ತಿದ್ರಲ್ಲ ಎಷ್ಟು ಕತ್ಲಿದೆ ಅಂತ. ಈಗ 5 ಗಂಟೆ ಆದರೂ ನೋಡಿ ಅಷ್ಟು ಕತ್ಲಿದೆ. ನಮ್ಮನೆ ಹತ್ರ ಏನು ಸ್ವಲ್ಪ ಭಯ ಇಲ್ಲ, ಆರಾಮಾಗಿ ಗೇಟ್ ತೆಕ್ಕೊಂಡು ಹೋಗ್ಬೋದು. ಹಸ್ಬೆಂಡ್ ಕೂಡ ಎದ್ದಿರ್ತಾರಲ್ಲ, ಆದ ಕಾರಣ ನನಗೇನು ಭಯ ಏನಾಗಲ್ಲ. ನೋಡಿ ಇಷ್ಟು ಕತ್ಲಿದೆ. ಹೊರಗಡೆನೂ ಕೂಡ ಕಸ ಗುಡಿಸ್ತೀನಿ. ಮನೆ ಮುಂದೆ ಗಿಡಗಳಿರೋದ್ರಿಂದ ಫುಲ್ಲು ಗಲೀಜಾಗುತ್ತೆ. ಸಂಜೆ ಗುಡಿಸಿದ್ರು ಬೆಳಗ್ಗೆ ಅಷ್ಟೊತ್ತಿಗೆ ಇಷ್ಟು ಎಲೆಗಳು ಬೀಳುತ್ತೆ. ಇದು ಎಲೆ ಉದುರೋ ಕಾಲ ಅಲ್ವಾ, ಆದ ಕಾರಣ ಈ 1 ತಿಂಗಳು ಫುಲ್ಲು ಎಲೆ ಉದುರ್ತಾನೇ ಇರ್ತವೆ. ಇದೇ ರೀತಿ ಗಲೀಜಾಗ್ತಾನೆ ಇರುತ್ತೆ. ಇದಾದಮೇಲೆ ನುಗ್ಗೆ ಮರ ಸ್ಟಾರ್ಟ್ ಆಗುತ್ತೆ. ಅದ್ರದ್ದೊಂದು ಸ್ವಲ್ಪ ದಿನ, ಇದ್ರದ್ದೊಂದು ಸ್ವಲ್ಪ ದಿನ. ಇದು ನೇರಳೆ ಹಣ್ಣಿನ ಗಿಡ. ಎಲೆ ಅಂತೂ ಚೆನ್ನಾಗಿ ಬೀಳುತ್ತೆ. ಡೈಲಿ 1 2 3 ಮರ ಎಲೆ ಚೆನ್ನಾಗಿ ಸಿಗ್ತಾ ಇರ್ತದೆ. ಇದೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ತಿದ್ದೀನಿ. ಸೋಮವಾರ ಮಾತ್ರ ಹಾಕ್ತಿದ್ದೀನಿ. ಮೊದಲು ತುಂಬ ಬೇಗ ಎಲ್ಲ ದಿನವೂ ಹಾಕೋಕ್ಕೆ ಟ್ರೈ ಮಾಡ್ತಿದ್ದೆ, ಈಗ ಆಗಲ್ಲ. ಬಾಡಿಗೆ ಮನೆ ಇದ್ದಾಗೆ ಬೆಟರ್ ಆಗಿತ್ತಪ್ಪ ಅನಿಸ್ಬಿಡುತ್ತೆ ಒಂದೊಂದು ಸರ್ತಿ. ಚಿಕ್ಕದಾಗಿರೋದು ಕಣ 1 ಅವರ್ ಎಲ್ಲ ಕೆಲಸ ಮುಗಿದೋಗ್ಬಿಡೋದು. ಈಗ ಹಂಗಲ್ಲ. ಮನೆ ಕಸ ಗುಡಿಸ್ಬೇಕು ಅಂದರೆ 1 ಅವರ್ ಬೇಕು, ಮನೆ ಒರೆಸ್ಬೇಕು ಅಂದರೆ 1 ಅವರ್ ಬೇಕು. 2 ಅವರು ಕಸ ಗುಡಿಸಿ ಮನೆ ಒರೆಸೋಕ್ಕೆ ಬೇಕು. ಆದ ಕಾರಣ ಒಂದೊಂದು ಸರ್ತಿ ಅನಿಸುತ್ತೆ, ಆದರೆ ದೊಡ್ಡ ಮನೆ ಬೇಕು ಅಂತ ಇಷ್ಟಪಟ್ಟು ಮಾಡ್ಕೊಂಡಿದ್ದೀನಲ್ಲ, ಆದ ಕಾರಣ ಕ್ಲೀನ್ ಮಾಡ್ಕೊಳ್ಳೇಬೇಕು. ಇದು ನೋಡಿ ನಂದು ತುಂಬ ಹಳೆಯ ಬುಕ್ಕು ರಂಗೋಲಿಯಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ಈ ರಂಗೋಲಿ ಹಾಕಿದ್ದೀನಿ. ಆವಾಗೊಂದು ಕ್ರೇಜ್ ಇತ್ತಲ್ಲ, ಈ ರೀತಿ ಒಂದು ಬುಕ್ ತೊಗೊಂಡು ಎಲ್ಲ ಬರೆದು ಪೇಂಟ್ ಮಾಡಿ ಇಟ್ಕೊಳ್ಳೋದು. ಅದನ್ನು ಇವತ್ತು ನೋಡ್ತಾ ಇದ್ದೀನಿ ಯಾವ ರಂಗೋಲಿ ಹಾಕೋಣ ಅಂತ. ನೋಡಿ ರಂಗೋಲಿ ಅದು ಹಾಕಿ ಫ್ರೆಶ್ ಅಪ್ ಆಗಿ ಬಂದು ಈಗ ಅಡುಗೆ ದೇವ್ರ ಮನೆ ಕೆಲಸ. ದೇವ್ರ ಮನೆಯೂ ಕೂಡ ಎಲ್ಲ ನಿನ್ನೆ ಕ್ಲೀನ್ ಮಾಡಿಟ್ಟಿದ್ದೀನಿ. ಇವತ್ತು ಹೂವು ಇಟ್ಟು ಕಳಶ ಕೂರಿಸಿ ದೀಪ ಅಂಟಿಸೋದಷ್ಟೇ. ಭಾನುವಾರನೇ ಎಲ್ಲ ಮುಗಿಸ್ಬಿಡ್ತೀನಿ. ಒಂದು 90% 10% ಮಾಡೋಕ್ಕೆ ಇಷ್ಟು ಟೈಮ್ ಆಗಿಬಿಡುತ್ತೆ. ಇದೆಲ್ಲ ಮಾಡೋಷ್ಟೊತ್ತಿಗೆ 6:30 ಆಗೋಯ್ತು. ಪೂಜೆ ಎಲ್ಲ ಮುಗಿಯೋಷ್ಟರೊಳಗಡೆ 6:30 7 ಗಂಟೆನೇ ಆಯಿತು ಅಂದ್ಕೊಳ್ಳಿ. ನೋಡಿ ಈ ರೀತಿ ದೇವರಿಗೆಲ್ಲ ಹೂವು ಇಟ್ಟು ಪೂಜೆ ಮಾಡಿದೆ. ಎಲ್ಲ ಯೆಲ್ಲೋ ಕಲರ್ ಹೂವು ಅಲ್ಲ, ಅದಕ್ಕೆ ನೋಡಿ ಆ ಚಾಮಂತಿಗೆ ಹೂದ ಮಧ್ಯ ಒಂದು ಸ್ವಲ್ಪ ಕುಂಕುಮದ ಬಟ್ಟೆ ಇಟ್ಟರೆ ನೋಡೋಕ್ಕೆ ಚೆನ್ನಾಗಿ ಕಾಣ್ತಿದೆ. ಚೆನ್ನಾಗಿದೆಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ. ಹೊಸಲು ಚೆನ್ನಾಗಿ ಕಾಣಬೇಕಲ್ಲ, ಆದ ಕಾರಣ ಈ ರೀತಿ ರಂಗೋಲಿ ಹಾಕಿದೆ. ಬೆಳಗ್ಗೆ ನಿಮ್ಗೆ ರಂಗೋಲಿ ತೋರಿಸಿಲ್ವಲ್ಲ, ನೋಡಿ ರಂಗೋಲಿ. ಬನ್ನಿ ಈಗ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡೋಣ. ನನಗೆ ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು, ಆದ್ದರಿಂದ ಅವಲಕ್ಕಿ ನೆನೆಸ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಇದು ಬೇಗ ಆಗೋಗ್ಬಿಡುತ್ತೆ, ಈಸಿಯಾಗಿ ಆಗೋಗ್ಬಿಡುತ್ತಲ್ಲ, ಅದಕ್ಕೋಸ್ಕರ. ಆಮೇಲೆ ಅವಲಕ್ಕಿ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ, ಆದ ಕಾರಣ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ 2 ರೆಸಿಪಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಚಪಾತಿ ಹಿಟ್ಟಿತ್ತು, ಹಾಗೆ ಪನ್ನೀರ್ ಗ್ರೇವಿ ಇತ್ತು, ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ತಿಂದು ಹೋಗೋಕ್ಕೆ ಚಪಾತಿ ತಿಂದ್ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಲಂಚ್ ಬಾಕ್ಸ್ಗೆಲ್ಲ ಅವಲಕ್ಕಿ ಹಾಕೋಣ ಅಂತ ನೋಡಿ ಇಲ್ಲೇ ತೆಗೆದಿಟ್ಟಿದ್ದೀನಿ. ಇಷ್ಟೇ ತೋರಿಸಿದ್ದೆ ನಿಮಗೆ. ಬೇಗ ಬೇಗ ಮಾಡಬೇಕಲ್ಲ, ಅದಕ್ಕೋಸ್ಕರ ಮೊಬೈಲ್ ಆಫ್ ಮಾಡಿಬಿಟ್ಟು ಇವೆಲ್ಲ ಮಾಡ್ಕೊಂಡು ಕೂತ್ಕೊಂಡೆ. ಅವಲಕ್ಕಿಗೆ ಒಗ್ಗರಣೆ ಇಟ್ಟಿದ್ದೆ. ಮಕ್ಕಳು ಬಾಕ್ಸು ಎಲ್ಲ ರೆಡಿ ಆಯಿತು. ನೋಡಿ ಪಾತ್ರೆನೂ ಕೂಡ ಖಾಲಿ ಮಾಡಿ ಇಟ್ಬಿಟ್ಟಿದ್ದೀನಿ. ಚಪಾತಿ 2 ಇದೆ, ಅದು ಹಸ್ಬೆಂಡ್ ತಿನ್ಕೊತಾರೆ. ಹೆಂಚು ಬಿಸಿ ಇದೆ, ಅದರಿಂದ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಎತ್ತಿಡಬೇಕು.
ನಾನಿವತ್ತು ನನಗೋಸ್ಕರ ಹಾಗಲಕಾಯಿ ಗೊಜ್ಜು ಮಾಡ್ತಿದ್ದೀನಿ. ಇದು ಹಳೇ ಕಾಲದಲ್ಲಿ ಮಾಡ್ತಾಯಿದ್ದಂಥ ರೆಸಿಪಿ, ಅಂದರೆ ನಮ್ಮಮ್ಮ ಮಾಡ್ತಾಯಿದ್ರು, ಆದ್ದರಿಂದ ನಾನು ನೋಡಿ ಕಲ್ತಿದ್ದೀನಿ ಅಷ್ಟೇ. ಇದನ್ನು ಯಾವಾಗೂ ಮಾಡಲ್ಲ, ನನಗೆ ಬೇಕು ಅಂದಾಗ ಮಾತ್ರ ಮಾಡ್ಕೊಳ್ತೀನಿ. ಈಸಿಯಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಗಲಕಾಯಿನ ಈ ರೀತಿ ರೌಂಡ್ ರೌಂಡ್ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ವಿಷ ಇರುತ್ತಲ್ಲ ಹಾಗಲಕಾಯಿ, ಈ ರೆಸಿಪಿಗೆ ಸ್ವಲ್ಪ ವಿಷ ಇರಬಾರ್ದು, ಅದಕ್ಕೋಸ್ಕರ ಈ ರೀತಿ ನೀರು ಕಾಯಿಸ್ಕೊಂಡು ಹಾಗಲಕಾಯಿನೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಅರಿಶಿಣ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕಿ ಇದನ್ನು ಬೇಯಕ್ಕೆ ಇಡ್ತೀನಿ. ಅಷ್ಟರೊಳಗಡೆ ಅದಿತಿ ಸ್ಕೂಲ್ಗೆ ಹೊರಟ್ಲು, ಅವಳಿಗೆ ಬಾಯ್ ಮಾಡಿಬಿಟ್ಟು ಬಂದೆ. ಹಾಗೆ ನಾನು ಬಿಸಿನೀರು ಕುಡಿಯೋಕ್ಕೆ ಕೂತ್ಕೊಂಡಿದ್ದೀನಿ. ಇದು ಆಪಲ್ ಸೈಡ್ ವಿನೆಗರ್ ನೀರು. ಕೂತ್ಕೊಂಡು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಹಾಫ್ ಆನ್ ಅವರು ಆರಾಮಾಗಿ ಕೂತ್ಕೊಂಡು ನೀರು ಕುಡಿತೀನಿ. ಅಷ್ಟರೊಳಗಡೆ ಹಾಗಲಕಾಯಿ ಬೇಯಬೇಕು. ಹಾಗಲಕಾಯಿ ಸ್ಟವ್ ಆಫ್ ಮಾಡಿಬಿಟ್ಟು ವಾಕ್ ಹೋಗಬೇಕು. ಅದಕ್ಕೋಸ್ಕರ ಅದು ಬೇಯಲಿಕ್ಕೋಸ್ಕರ ಒಂದು 10 ನಿಮಿಷ ಕೂತ್ಕೊಂಡಿದ್ದೀನಿ. ನೋಡಿ, ನೀರೆಲ್ಲ ಕುಡ್ದಾದ್ಮೇಲೆ ಹಾಗಲಕಾಯಿ ಕೂಡ ಬೆಂದಿದೆ. ಒಂದು 50% ಬೆಂದರೆ ಸಾಕು, ಮತ್ತು ಗೊಜ್ಜಲ್ಲಿ ಒಂದು 50% ಬೇಯುತ್ತೆ. ನೋಡ್ತಿದ್ರಲ್ಲ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಈಗ ಇದನ್ನು ತಣ್ಣಗಾಗೋಕ್ಕೆ ಫಿಲ್ಟ್ರ್ ಮಾಡಿ ಇಟ್ಬಿಡ್ತೀನಿ. ಆ ನೀರು ವೇಸ್ಟ್ ಮಾಡ್ತೀನಿ, ಅದೆಲ್ಲ ಕಹಿ ಆಗೋಗ್ಬಿಟ್ಟಿರುತ್ತೆ ನೀರು. ಈ ರೀತಿ ಫಿಲ್ಟ್ರ್ ಆದಮೇಲೆ ಇದು ತಣ್ಣಗೆ ಹಾಕಿಡ್ತೀನಿ. ಏನಕ್ಕಪ್ಪ ಅಂದರೆ ಈ ಹುಣಸೆಹಣ್ಣೆಲ್ಲ ಆಯಬೇಕು, ಅದಕ್ಕೋಸ್ಕರ. ಹುಣಸೆಹಣ್ಣು ಬೀಜ ಎಲ್ಲ ಇರುತ್ತೆ, ಅದನ್ನು ತೆಗಿಬೇಕು. ಮೊದಲೆಲ್ಲ ಬೀಜ ಹಾಕ್ಬಿಟ್ಟು ಮಾಡೋರು, ಆದರೆ ಬೀಜ ಹಾಕೋರೆ ಅಷ್ಟೇ ನನಗಿಷ್ಟ ಆಗಲ್ಲ. ಬೀಜ ತೆಗಿಬೇಕಿತ್ತು, ನಾನು ಅಲ್ಲಿಗೂ ಸ್ವಲ್ಪ ತೆಗೆದಿಲ್ಲ. ಅದನ್ನು ಕೂಡ ನೀಟಾಗಿ ತೆಗಿಬೇಕಿತ್ತು, ಮಧ್ಯೆ ಇರೋದನ್ನೆಲ್ಲ. ಕೆಲವ್ರಿಗೆ ಬೀಜ ತುಂಬಾ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನನಗೆ ಸ್ವಲ್ಪ ಅಷ್ಟೇನು ಇಷ್ಟ ಆಗಿಲ್ಲ. ಒಂಥರ ಕ್ರಂಚಿಯಾಗಿರುತ್ತೆ ಅಂತಾರೆ, ಆದರೆ ಅಷ್ಟೇನು ಚೆನ್ನಾಗಿರಲ್ಲ. ಹಾಗೆಯೇ ಇಲ್ಲಿ ಬ್ರೌನ್ ರೈಸ್ನ ನೆನೆಸಿಡ್ತಾ ಇದ್ದೀನಿ. ನಾನು ಬ್ರೌನ್ ರೈಸ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ನಾನು ತೊಗೊಂಡಿರೋ ಬ್ರ್ಯಾಂಡು ಇದೆ. ನಾನಿಲ್ಲಿ 1 ಕಪ್ಪಷ್ಟು ಬ್ರೌನ್ ರೈಸ್ ತೊಗೊಂಡಿದ್ದೀನಿ. ನನಗೊಬ್ಳಿಗೆ ಅಲ್ವಾ, ಇದು 2 ದಿನಕ್ಕೆ ಆಗೋಷ್ಟು ಆಗೋಗ್ಬಿಡುತ್ತೆ ರೈಸು. ನಾನು ರೈಸೇ ತಿನ್ನಲ್ಲ. ನಾನಿಲ್ಲಿ ಈ ಕಪ್ಪಲ್ಲಿ 1 ಕಪ್ ರೈಸು, ಹಾಗೆ 3 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಗ್ಲಾಸ್ ಕೂಡ ಇವಾಗ ಹಾಕ್ಕೊಳ್ತೀನಿ. 3 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು 1 ಅವರು ನೆನೆಯೋಕ್ಕೆ ಇಡ್ತೀನಿ. ನೈಟ್ ಬೇಕಾದ್ರೆ ನೆನೆಸಿಡ್ಬೋದು, ನನಗೆ 1 ಅವರ್ ಸಾಕು ಅನಿಸ್ತು. ನೆನೆಯೋಕ್ಕಿಟ್ಟು ವಾಕ್ ಹೋಗಿ ಬಂದಮೇಲೆ ಈಗ ಗೊಜ್ಜು ರೆಡಿ ಮಾಡ್ಕೊಳ್ತೀನಿ. ನಾನು ಇದಕ್ಕೆ ಹಸಿ ಖಾರನೇ ಹಾಕ್ಕೊಳ್ತೀನಿ. ಒಂದು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಮೀಡಿಯಮ್ ಸೈಜ್ದು 2 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಟೊಮೊಟೊ, 4ರಿಂದ 5 ಸ್ಪೂನಷ್ಟು ಕಾಯಿ ತುರಿ. ಇದು ಫ್ರೀಝರಲ್ಲಿ ಇಟ್ಟಿರೋದಕ್ಕೆ ಈ ರೀತಿ ಇದೆ. ಅದಕ್ಕೂ 1 ಅವರ್ ಮುಂಚೆ ತೆಗೆದಿಟ್ಟಿದ್ದೆ, ಆದ್ರೂ ಹಿಂಗೆ ಇದೆ. ಈ ರೀತಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಕೆಲಸಗಳಾಗೋಗ್ಬಿಡುತ್ತೆ. ಹಾಗೆ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ, ನಿಮಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನಾನಿಲ್ಲಿ 1 ಸ್ಪೂನು ಕಡಲೆಪಪ್ಪು, 1 ಸ್ಪೂನು ಕಡಲೆಬೀಜ, ಹುರಿದಿರೋಂಥ ಕಡಲೆಬೀಜ, ಹಾಗೆ ಹುಣಸೆಹಣ್ಣು ಪೇಸ್ಟು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ. ನೋಡ್ತಿದ್ರಲ್ಲ, ನಾನು ಹಾಕಿದ್ದನ್ನೆಲ್ಲನೂ ಕೂಡ ಮನೆಯಲ್ಲಿ ಫ್ರೀ ಇದ್ದಾಗೆಲ್ಲ ಮಾಡಿಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಪೇಸ್ಟ್ ಆಗ್ಬೋದು, ಬೆಳ್ಳುಳ್ಳಿ ಆಗ್ಬೋದು, ಹಾಗೆ ಅವತ್ತು ಈರುಳ್ಳಿನೂ ಕೂಡ ಸಂಜೆನೇ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬಾಕ್ಸ್ಗೆ 8 ಕಂಟೈನರಲ್ಲಿ ಹಾಕಿಟ್ಕೊತೀನಿ. ಅದನ್ನು ಕೂಡ ಈಸಿಯಾಗಿ ಆಗೋಗ್ಬಿಡುತ್ತೆ. ಅಷ್ಟೇ ಇಲ್ಲ, ಕಾಯಿ ತುರಿನೂ ಕೂಡ ಈ ಥರ ತುರಿದ್ಬಿಟ್ಟು ಫ್ರೀಝರಲ್ಲಿ ಇಟ್ಕೊಳ್ತೀನಿ. ಅದನ್ನು ಕೂಡ ನಮಗೆ ಬೇಗ ಕೆಲಸಗಳು ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಸಿಡ್ದಾದ್ಮೇಲೆ ಒಂದು 3ರಿಂದ 4 ದೊಡ್ಡದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಇವು ಮೀಡಿಯಮ್ ಸೈಜ್ ಈರುಳ್ಳಿ, ಅದಕ್ಕೆ 3ರಿಂದ 4 ಒಂದೇ. ಸ್ವಲ್ಪ ಕರಿಬೇವು, ಇದನ್ನು ಹಾಕ್ಕೊಂಡು ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಈಗ ರುಬ್ಬಿರೋವಂಥ ಮಸಾಲ, ಇದೆಲ್ಲ ಹಸಿ ಮಸಾಲ ಅಲ್ವಾ, ಆದ ಕಾರಣ ಸ್ವಲ್ಪ ಚೆನ್ನಾಗಿ ಕುದಿಬೇಕು. 1 ರೌಂಡ್ ಕುದಿಯೋವರೆಗೂ ಕುದಿಸ್ಕೋಬೇಕು. ನಮಗೆ ಗೊಜ್ಜಿಗೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಇದಕ್ಕೆ ತಣ್ಣೀರೇ ಹಾಕ್ಕೊಳ್ತೀನಿ, ಯಾಕಂದರೆ ಈ ಹಸಿ ಖಾರದಲ್ಲಿ ಪರವಾಗಿಲ್ಲ, ತಣ್ಣೀರು ಹಾಕಿದ್ರೂ ಏನು ಪರವಾಗಿಲ್ಲ. ಅದೇ ನಾವು ಹುರಿದ್ಬಿಟ್ಟೆಲ್ಲ ಮಾಡ್ತೀವಲ್ಲ, ಅದಕ್ಕೆ ತಣ್ಣೀರು ಮಿಕ್ಸ್ ಮಾಡ್ಕೋಬಾರ್ದು. ನೋಡಿ, ಇವಾಗ ಹಾಗಲಕಾಯಿ ಎಲ್ಲ ತಣ್ಣಗಾಗಿದೆಯಲ್ಲ, ಈ ರೀತಿ ಎಲ್ಲ ತೆಕ್ಕೊಳ್ತೀನಿ. ಈ ಟೈಮಲ್ಲಿ ನಿಮಗೇನೋ ಬೀಜ ಇಷ್ಟ ಇಲ್ಲ ಅಂದರೆ ಆ ಬೀಜನೂ ಕೂಡ ತೆಗೆದುಬಿಡಿ. ನಾನು ತೆಗಿಬೇಕಿತ್ತು, ನನಗೆ ಯಾಕೋ ಅದು ಇಷ್ಟ ಆಗಿಲ್ಲ ಬೀಜಗಳು. ಇದೆಲ್ಲ ತೆಗೆದಾದ್ಮೇಲೆ ನೋಡಿ, ಈಗ ಚೆನ್ನಾಗಿ ಒಂದು ಕುದಿ ಬಂದಿದೆಯಲ್ಲ, ಈ ಟೈಮಲ್ಲಿ ಹಾಗಲಕಾಯಿ ಹಾಕ್ಕೊಳ್ತೀನಿ. ಹಾಗಲಕಾಯಿನೆಲ್ಲ ಹಾಕ್ಕೊಂಡಾದ್ಮೇಲೆ ಈ ಹಾಗಲಕಾಯಿ ಉಪ್ಪು ಹುಳಿ ಎಲ್ಲ ಸೇರಿಸ್ಕೊಂಡಿರ್ತೀವಲ್ಲ, ಒಂದು ಸರ್ತಿ ಚೆಕ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಆಗಲೇ ಕಾಯಿ ಬೇಯಬೇಕಾದ್ರೆ ಉಪ್ಪು ಹಾಕಿದ್ದೀವಿ, ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಅಕಸ್ಮಾತ್ ಕಾಯಲ್ಲಿ ಇರಲ್ಲ ಉಪ್ಪು,
ಆ ನೀರಲ್ಲೇ ಹೋಗ್ಬಿಟ್ಟಿರುತ್ತೆ, ಯಾಕೆಂದರೆ ಕಹಿ ಎಲ್ಲ ತೆಗೆಯುತ್ತಲ್ಲ, ಹಾಗಾಗಿ ಉಪ್ಪಿರಲ್ಲ. ನೋಡಿಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದು. ಹಾಗೆ 1 ಉಂಡೆಯಷ್ಟು ಬೆಲ್ಲ. ನಿಮ್ಗೆ ಇನ್ನೂ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ 1 ಉಂಡೆಯಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ಕುದಿ ಅಂದರೆ ಇನ್ನೊಂದು 50% ಹಾಗಲಕಾಯಿ ಬೇಯಬೇಕಲ್ಲ, ಅದನ್ನೆಲ್ಲ ಫುಲ್ ಬೇಯಿಸ್ಕೋಬೇಕು. ಈ ಟೈಮಲ್ಲಿ ಒಂದು 5ರಿಂದ 10 ನಿಮಿಷ ತೊಗೊಳುತ್ತೆ. ಅಷ್ಟರೊಳಗಡೆ ನಾನಿಲ್ಲಿ ಮುದ್ದೆ ಮಾಡ್ಕೊಳ್ತಿದ್ದೀನಿ. ನನಗೊಬ್ಳಿಗೋಸ್ಕರನೇ ಅಲ್ವಾ ಈ ಮೀಲ್ ರೆಡಿ ಮಾಡ್ಕೊಳ್ತಿರೋದು. ಅದಕ್ಕೋಸ್ಕರ 2 ಕಪ್ಪಷ್ಟು ನೀರು. ನಮಗೆ ಎಷ್ಟು ದಪ್ಪ ಮುದ್ದೆ ಬೇಕು ಅಂದರೆ ಅಷ್ಟು ದಪ್ಪ ಕಪ್ ತೊಗೋಬೇಕು. ನನಗೊಂದು ಮೀಡಿಯಮ್ ಸೈಜಿಂದು ಸ್ವಲ್ಪ ದೊಡ್ಡದಾಗಿರೋಂಥ ಮುದ್ದೆ ಮಾಡ್ಕೊಳ್ತೀನಿ. ಆದ ಕಾರಣ 2 ಕಪ್ ನೀರು, 1 ಕಪ್ಪು ಹಸಿಟ್ಟು, 1 ಸ್ಪೂನು ಆ ನೀರಿಗೆ ಹಾಕ್ಬಿಟ್ಟು ಈ ರೀತಿ ಕುದಿಯೋಕೆ ಇಡ್ತೀನಿ ನಾನು. ಯಾಕಪ್ಪ ಆ ಥರ ಮಾಡ್ತೀನಿ ಅಂದರೆ ಮುದ್ದೆ ಗಂಟು ಕಟ್ಟಲ್ಲ ಅನ್ನೋ ಒಂದೇ ಒಂದು ಕಾರಣ ಅಷ್ಟೇ. ಈ ರೀತಿ ಹಿಟ್ಟು ಹಾಕಿದಾದ್ಮೇಲೆ ಹಿಟ್ಟು ಕದಲಿಸ್ದಂಗೆ 1-2ರಿಂದ 3 ನಿಮಿಷ ಈ ಥರ ಚೆನ್ನಾಗಿ ಕುಮಿಳಿಸ್ಕೋಬೇಕು. ಆವಾಗ ತಿರುಗಿಸ್ದಾಗ ಗಂಟು ಕಟ್ಟಲ್ಲ ಅಷ್ಟೇ. ನೋಡಿ, ಹಸಿಟ್ಟು ಹಾಕ್ಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ಎಗರ್ತಲ್ಲ, ಅದು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಟಿದ್ನಲ್ಲ ಹಿಟ್ಟು, ಅದರಿಂದ ಹಾಕಿದ ತಕ್ಷಣ ಆ ರೀತಿ ಎಲ್ಲ ಗಂಜಿ ಚಲ್ತು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಆವಾಗ ಕ್ಲೀನ್ ಮಾಡಿಕೊಂಡ್ರೆ ಸ್ಟವ್ ಚೆನ್ನಾಗಿರುತ್ತೆ. ಎಲ್ಲ ಟೈಮು ಆಗಲ್ಲ, ಬ್ಯುಸಿ ಇದ್ದಾಗ ಆಮೇಲೆಲ್ಲ ಕ್ಲೀನ್ ಮಾಡ್ತೀನಿ. ಈಗ ನನಗೊಬ್ಳಿಗೆ ಆದ ಕಾರಣ ಏನಷ್ಟು ಬ್ಯುಸಿ ಇಲ್ಲ, ಆದ ಕಾರಣ ಸ್ಟವ್ ಕೂಡ ಹಂಗಂಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತಿರ್ತೀನಿ. ಒಂದು 5 ನಿಮಿಷ ಆದಮೇಲೆ ನಾನಿಲ್ಲಿ ಹಿಟ್ಟನ್ನು ಕದಲಿಸ್ತಿದ್ದೀನಿ. ಚೆನ್ನಾಗಿ ಕುಮಿಳಿದ್ರೆ ಮುದ್ದೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಬೇಕು. ಈಗ ಒಂದು ಸರ್ತಿ ಚೆನ್ನಾಗಿ ತೊಳೆಸ್ಕೊಳ್ಳೋಣ. ಅಂದರೆ ಎಲ್ಲೂ ಗಂಟಿಲ್ದಂಗೆ ಹಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಒಂದು ಪ್ಲೇಟ್ ಹಾಕ್ಬಿಟ್ಟು ಒಂದು 5 ನಿಮಿಷ ಸಣ್ಣ ಉರಿಯಲ್ಲೇ ಇದನ್ನು ಚೆನ್ನಾಗಿ ಕುಮಿಳಿಸ್ಕೋಬೇಕು. ಇದು ಇಂಪಾರ್ಟೆಂಟು, ಇದನ್ನು ಮಿಸ್ ಮಾಡಬೇಡಿ. 5 ನಿಮಿಷ ಆದಮೇಲೆ ಈಗ ಮುದ್ದೆ ತೊಳೆಸ್ಕೊಳ್ಳೋಣ. ಒಂದು ಸರ್ತಿ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿ ಎಣ್ಣೆ ತುಪ್ಪ ಏನೂ ಹಾಕಿಲ್ಲ. ನಿಮಗೆ ಮುದ್ದೆ ಬೆಂದಿದೆಯಲ್ವ ಅಂತ ಚೆಕ್ ಮಾಡಲಿಕ್ಕೆ ಕೈನ ಒದ್ದೆ ಮಾಡಿಕೊಂಡು ಈ ರೀತಿ ಮುದ್ದೆ ಎಲ್ಲ ಕಡೆ ಟಚ್ ಮಾಡಿದ್ ನೋಡಿದ್ರು ಎಲ್ಲೂ ಕೈಗೆ ಅಂಟಬಾರ್ದು, ಆವಾಗ ಮುದ್ದೆ ಚೆನ್ನಾಗಾಗಿದೆ ಅಂತ. ಈಗ ಇದನ್ನು ಮುದ್ದೆ ಮಾಡ್ಕೊಳ್ಳೋಣ. ನೋಡಿ, ಇಷ್ಟಪ್ಪ ಮುದ್ದೆ ಆಗುತ್ತೆ. ನಾನು ನಿಮಗೆ ತೋರಿಸ್ಲಿಕ್ಕೆ ಮುದ್ದೆ ಮಾಡ್ತಿದ್ದೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ತಟ್ಟೆಗೆ ಹಾಕ್ಕೊಂಡ್ಬಿಡ್ತೀನಿ. ಮುದ್ದೆ ಮಾಡಬೇಕಾದ್ರೆ ಪಾತ್ರೆಯಲ್ಲಿ ಎಲ್ಲೂ ಒಂದು ಸ್ವಲ್ಪನೂ ಉಳಿಬಾರ್ದು, ಅಷ್ಟು ನೀಟಾಗಿ ತೊಗೋಬೇಕು. ಇದನ್ನಂತೂ ಮುದ್ದೆ ಮಾಡೋ ಪ್ರತಿಯೊಬ್ಬರೂ ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಅಮ್ಮ ಇಲ್ಲೇ ಅಂದರೆ ಮುದ್ದೆಯಲ್ಲಿ ಏನಾದರೂ ತಪ್ಪಲೆಯಲ್ಲಿ ಮುದ್ದೆ ಇತ್ತು ಅಂದರೆ ನನಗೆ ಕ್ಲಾಸ್ ತೊಗೊಂಬಿಡೋಳು. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇದನ್ನು ನಾನು ಹಂಗೆ ಕಂಟಿನ್ಯೂ ಫಾಲೋ ಮಾಡ್ತಿದ್ದೀನಿ. ನೀಟಾಗಿ ಮುದ್ದೆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಇಷ್ಟು ದೊಡ್ಡ ಮುದ್ದೆ ಆಯಿತು. ಈ ಮುದ್ದೆ ತಿಂದಮೇಲೆ ನಾನು ರೈಸೇ ತಿನ್ನಲಿಲ್ಲ, ನನ್ನ ಕೈಲಿ ಆಗಲೇ ಇಲ್ಲ. ನಿಮಗೋಸ್ಕರ ಮುದ್ದೆ ಮಾಡಿ ತೋರಿಸೋನಲ್ಲ, ಈಸಿಯಾಗಿ ಮುದ್ದೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಹಾಗೆ ಗೊಜ್ಜು ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಇಷ್ಟ ಆಯಿತು ಅಂದರೆ ಅಮ್ಮ ಮಾಡಿಕೊಡ್ತಿದ್ರಲ್ಲ, ಆವಾಗ ಅಷ್ಟು ಇಷ್ಟಪಟ್ಟು ತಿಂತಾರಲ್ಲ. ಯಾಕೆಂದ್ರೆ ಚಿಕ್ಕವರಿದ್ವಲ್ಲ, ನಂಗೆ ಹಾಗಲಕಾಯಿ ಬೇಡ ಅಂತ ಇದೆ. ಈಗ ಹಾಗಲಕಾಯಿ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ ಹಾಗಲಕಾಯಿನ ಇಷ್ಟಪಟ್ಟು ತಿಂತೀನಿ. ಈ ಗೊಜ್ಜಲ್ಲಿ ಸ್ವಲ್ಪ ಕಹಿನೇ ಇರಲ್ಲ, ಯಾಕೆಂದರೆ ಬೇಯಿಸ್ಬಿಟ್ಟು ತೆಗೆದುಬಿಟ್ಟಿರ್ತೀವಲ್ಲ, ಆದ ಕಾರಣ ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು. ಸಂಜೆ ಅವ್ರಿಗೂ ಕೂಡ ಮಾಡಿಕೊಟ್ಟಿದ್ದೆ, ಆದರೆ ಅಷ್ಟು ತಿನ್ನಲಿಲ್ಲ, ಬರೀ ಗೊಜ್ಜಲ್ಲಿ ಮಾತ್ರ ತಿಂದ್ರವರು. ಹಾಗೆ ನಿಮಗೆ ಬ್ರೌನ್ ರೈಸ್ ನೋಡಿಸ್ಲಿಲ್ಲವಲ್ಲ, ನೋಡಿ ಎಷ್ಟು ಉದ್ರಾಗಿದೆ ಅಂತ. ನೈಟ್ ಫುಲ್ ಬೇಕಾದ್ರೆ ನೆನೆಸ್ಬೋದು, ಅದನ್ನು ಕೂಡ ಚೆನ್ನಾಗಿರುತ್ತೆ, ಸ್ವಲ್ಪ ಸಾಫ್ಟಾಗಿ ಆಗುತ್ತೆ. ಈ ರೀತಿ 1 ಅವರ್ ನೆನೆಸಿದ್ರು ಆಯಿತು. ನೋಡಿ, ಇದು ನನ್ನ ಮೀಲ್ ಪ್ಲೇಟ್, ನನಗೋಸ್ಕರ ಇಷ್ಟಪಟ್ಟು ಮಾಡ್ಕೊಂಡಂಥ ಮೀಲ್ ಪ್ಲೇಟ್. ತುಂಬ ದಿನದಿಂದ ನಾನು ಅನ್ಕೊತಾ ಇದ್ದೆ ಈ ರೆಸಿಪಿನ ಮಾಡಬೇಕು, ತೋರಿಸ್ಬೇಕು ಅಂತ. ಅದಕ್ಕೋಸ್ಕರ ಮಾಡಿಕೊಂಡೆ. ಈ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ಇದ್ರದ್ದು ಕಂಟಿನ್ಯೂ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಸಂಜೆ ಎಲ್ಲ ಏನು ಮಾಡಿದೆ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ಗೆ ಏನಾದರೂ ರೆಸಿಪೀಸ್ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು.